ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಸತ್ತವರು ಕನಸಿನಲ್ಲಿ ಕಾಣುವ 17 ಸಂದರ್ಭಗಳನ್ನು ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಕನಸು ಬೀಳುತ್ತಾ ಇರುತ್ತದೆ. ಒಬ್ಬರಿಗೆ ಸಂತೋಷ ಆಗ್ತಾ ಇರ್ತದೆ, ಒಬ್ಬರಿಗೆ ದುಃಖ ಆಗ್ತಾ ಇರ್ತದೆ, ಒಬ್ಬರಿಗೆ ಭಯ ಆಗ್ತಾ ಇರ್ತದೆ. ಆ ಕನಸುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸತ್ತವರು ಕನಸಿನಲ್ಲಿ ಬರುವುದು ಸಾಮಾನ್ಯವೇ ವಿಚಾರವೇ ಆಗಿದೆ. ಬಹಳ ಹಚ್ಚಿಕೊಂಡವರು ಕನಸಿನಲ್ಲಿ ಅವರು ಮತ್ತೆ ಮತ್ತೆ ಕಾಣಿಸಿಕೊಳ್ಳಬಹುದು. ಹೀಗೆ ಸತ್ತವರು ಕನಸಿನಲ್ಲಿ ಕಂಡರೆ ಅವರು ಯಾವ ರೂಪದಲ್ಲಿ ಕಂಡರೆಂಬ ಆಧಾರದ ಮೇಲೆ ಆ ಕನಸಿನ ಸೂಚನೆ ಏನೆಂಬುದು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಜನರು ಕನಸಿನಲ್ಲಿ ಸತ್ತವರನ್ನು ನೋಡುತ್ತಾರೆ. ಅದರ ಆಳವಾದ ಅರ್ಥವನ್ನು ಕನಸಿನ ವಿಜ್ಞಾನದಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡಿದಾಗ ನಿಮಗೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ, ನೀವು ಸಂತೋಷವಾಗಿರಬೇಕೋ ಅಥವಾ ಎಚ್ಚರದಿಂದಿರಬೇಕೋ ಎಂಬುದನ್ನು ತಿಳಿದುಕೊಳ್ಳೋಣ. ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡುವಾಗ 17 ಸಂದರ್ಭಗಳು ಇಲ್ಲಿ ಇವೆ. ಕನಸಿನ ವಿಜ್ಞಾನದ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ತೀರಿಕೊಂಡರೆ ಮತ್ತು ನೀವು ಅವನನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಮತ್ತು ಅವನು ಅನಾರೋಗ್ಯದಿಂದ ಕಾಣುತ್ತಿದ್ದರೆ ಆ ವ್ಯಕ್ತಿಗೆ ಒಂದು ಆಸೆ ಇದೆ, ಅದನ್ನು ಅವನು ಪೂರೈಸಲು ಬಯಸುತ್ತಾನೆ ಎಂದರ್ಥ. ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂಬ ಅರ್ಥವೂ ಇದೆ. ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದ ಮರಣ ಹೊಂದಿದರೆ ಮತ್ತು ಕನಸಿನಲ್ಲಿ ನಿಮಗೆ ಆರೋಗ್ಯವಂತನಾಗಿ ಕಾಣಿಸಿಕೊಂಡರೆ ಅವನು ಒಳ್ಳೆಯ ಜನ್ಮ ಅಥವಾ ಸ್ಥಳವನ್ನು ಪಡೆದುಕೊಂಡಿದ್ದಾನೆ ಮತ್ತು ಈಗ ಸಂತೋಷವಾಗಿದ್ದಾನೆ ಎಂದರ್ಥ. ಸತ್ತ ಸಂಬಂಧಿಯೊಬ್ಬರು ನಿಮ್ಮ ಕನಸಿನಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿರುವುದು ಕಂಡುಬಂದರೆ ಅವರು ತುಂಬ ಸಂತೋಷವಾಗಿದ್ದಾರೆ ಮತ್ತು ಈಗ ನಿಮ್ಮ ಬಾಕಿ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಎಂದರ್ಥ. ಸತ್ತ ವ್ಯಕ್ತಿ ನಿಮಗೆ ಕನಸಿನಲ್ಲಿ ಸಲಹೆ ನೀಡುತ್ತಿದ್ದರೆ ಅವರು ಸಲಹೆಯನ್ನು ಖಂಡಿತವಾಗಿ ಅನುಸರಿಸಿ ನೀವು ಖಂಡಿತವಾಗಿ ಅದರಿಂದ ಪ್ರಯೋಜನ ಪಡೆಯುತ್ತೀರಿ ಎಂದು ಕನಸಿನ ವಿಜ್ಞಾನ ಹೇಳುತ್ತದೆ. ಪರಿಚಯಸ್ಥ ಅಥವಾ ಗುರುತಿನ ಮೃತ ವ್ಯಕ್ತಿಯು ಕನಸಿನಲ್ಲಿ ಕೋಪಗೊಂಡಂತೆ ಅಥವಾ ಅಳುತ್ತಿರುವಂತೆ ಕಂಡುಬಂದರೆ ಅವನು ಕೆಲವು ಆಸೆಗಳು ಈಡೇರಿಲ್ಲ ಎಂದರ್ಥ. ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಸತ್ತ ವ್ಯಕ್ತಿ ಕಾಣಿಸಿಕೊಂಡರೆ ಮತ್ತು ನಿಮಗೆ ಏನಾದರೂ ಹೇಳಲು ಪ್ರಯತ್ನಿಸಿದರೆ, ಆದರೆ ನಿಮಗೆ ಏನೂ ಅರ್ಥವಾಗದಿದ್ದರೆ ಕೆಲವು ಬಿಕ್ಕಟ್ಟುಗಳು ಬರಲಿವೆ ಎಂದರ್ಥ. ನಿಮ್ಮ ಕನಸಿನಲ್ಲಿ ಸತ್ತ ಸಂಬಂಧಿ ಕಾಣಿಸಿಕೊಂಡರೂ ಅವರು ಮೌನವಾಗಿದ್ದಾರೆ, ನೀವು ಏನಾದರೂ ತಪ್ಪು ಮಾಡುತ್ತಿದ್ದೀರಿ ಅಥವಾ ಭವಿಷ್ಯದಲ್ಲಿ ಏನಾದರೂ ತಪ್ಪು ಮಾಡಲಿದ್ದೀರಿ ಎಂದು ಅವನು ನಿನಗೆ ಹೇಳಲು ಬಯಸುತ್ತಾನೆ ಎಂದರ್ಥ. ಪೂರ್ವಜರು ಕನಸಿನಲ್ಲಿ ನಿಮ್ಮನ್ನು ಆಶೀರ್ವದಿಸಿದರೆ ಭವಿಷ್ಯದಲ್ಲಿ ನೀವು ಕೆಲವು ಕೆಲಸಗಳಲ್ಲಿ ಯಶಸ್ವಿಯಾಗಲಿದ್ದೀರಿ ಎಂದರ್ಥ. ಅಗಲಿದ ಪೂರ್ವಜರು ಅಥವಾ ಸಂಬಂಧಿಕರು ಕನಸಿನಲ್ಲಿ ದುಃಖಿತರಾದರೆ ಅವರು ನಿಮ್ಮೊಂದಿಗೆ ಸಂತೋಷವಾಗಿಲ್ಲ ಎಂದರ್ಥ. ಅವರು ಕೋಪಗೊಂಡಿದ್ದಾರೆ ಅಥವಾ ಅಳುತ್ತಿರುವುದನ್ನು ನೋಡಿದರೆ ಕೆಲವು ಬಿಕ್ಕಟ್ಟುಗಳು ಬರಲಿವೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ನಿಮ್ಮ ಸತ್ತ ಸಂಬಂಧಿಕರನ್ನು ಆಕಾಶದಲ್ಲಿ ಎಲ್ಲೋ ದೂರದಲ್ಲಿ ನೋಡಿದರೆ ಅವರು ಮೋಕ್ಷವನ್ನು ಪಡೆದಿದ್ದಾರೆ ಎಂದು ತಿಳಿದುಕೊಳ್ಳಿ. ಮನೆಯಲ್ಲಿ ಅಥವಾ ಹತ್ತಿರದಲ್ಲಿರುವಂತೆ ಸತ್ತ ಪರಿಚಯಸ್ಥರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅವರು ನಿಮ್ಮ ಬಗ್ಗೆ ಭ್ರಮನಿರಸಗೊಂಡಿರಬಹುದು. ಅವರ ಆತ್ಮಕ್ಕೆ ಶಾಂತಿ ಸಿಗಲು ಏನಾದರೂ ಮಾಡಬೇಕು. ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಸತ್ತ ಸಂಬಂಧಿಕರ ಪುನರಾವರ್ತಿತ ಸಂಭವಿಸುವಿಕೆಯು ಅವರ ಆತ್ಮಗಳು ಅಲೆದಾಡುತ್ತಿವೆ ಎಂದರ್ಥ. ಅವರಿಗೆ 2ನೇ ಜನ್ಮವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಅಥವಾ ಅವರಿಗೆ ಮುಕ್ತಿ ಸಿಗಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಶ್ರದ್ಧಾ ದರ್ಪಣ ಇತ್ಯಾದಿಗಳನ್ನು ಮಾಡಬೇಕು. ಸತ್ತ ಸಂಬಂಧಿಕರು ಕನಸಿನಲ್ಲಿ ಆಹಾರ ಅಥವಾ ನೀರು ಕೇಳುತ್ತಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಇದರರ್ಥ ನಿಮಗೆ ಕೆಟ್ಟ ಸಮಯಗಳು ಬರಲಿವೆ. ನಿಮ್ಮ ಮೃತ ತಂದೆ ಅಥವಾ ಇತರ ಸಂಬಂಧಿಕರು ಕನಸಿನಲ್ಲಿ ಏನಾದರೂ ನೀಡುವುದನ್ನು ನೀವು ನೋಡಿದರೆ ಅದು ಶುಭ ಅಥವಾ ನೀವು ಅದನ್ನು ತೆಗೆದುಕೊಳ್ಳುವುದನ್ನು ನೋಡಿದರೆ ಅದು ಅಶುಭ. ಸತ್ತ ತಂದೆಯನ್ನು ಕನಸಿನಲ್ಲಿ ಜೀವಂತವಾಗಿ ನೋಡುವುದು ಅವರ ಸ್ಥಳದಲ್ಲಿ ಯಾರನ್ನಾದರೂ ತಂದೆ ಎಂದು ಪರಿಗಣಿಸಿ ನೀವು ಅವರ ಆದೇಶಗಳನ್ನು ಅನುಸರಿಸಬೇಕೆಂದು ಅವರು ಬಯಸುತ್ತಾರೆ ಎಂಬುದರ ಸಂಕೇತವಾಗಿದೆ. ನಿಮ್ಮ ಕನಸಿನಲ್ಲಿ ತಾಯಿ ಅಥವಾ ತಂದೆ ನಗುವುದನ್ನು ನೋಡುವುದು ಎಂದರೆ ನೀವು ಅವರ ಕಡೆಗೆ ಆರಾಮವಾಗಿ ಮತ್ತು ಸಂತೋಷವಾಗಿರಬೇಕೆಂದು ಅವರು ಬಯಸುತ್ತಾರೆ. ಅವರ ಬಗ್ಗೆ ದುಃಖಿಸಬೇಡಿ, ನೀವು ಸಂತೋಷವಾಗಿರಿ ಎಂದು ಹೇಳಲು ತಂದೆ ತಾಯಿಯರು ಬಯಸುತ್ತಾರೆ. ಸ್ನೇಹಿತರೆ, ಈ 17 ವಿಷಯಗಳು ನಿಮ್ಮ ಕನಸಿನಲ್ಲಿ ಯಾವುದಾದರೂ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಷಯ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.